ಫೈನಾನ್ಸ್ ಕಂಪನಿಯಿಂದ ಮನೆ ಸೀಸ್ ಆಗಿದೆ. ಬಾಣಂತಿ ಸಮೇತವಾಗಿ ಕುಟುಂಬ ಈಗ ಬೀದಿಗೆ ಬಂದಿದೆ. ಇಂಥದ್ದೊಂದು ಘಟನೆ ನಡೆದಿದೆ. ಫೈನಾನ್ಸ್ ಕಿರುಕುಳಕ್ಕೆ 3 ತಿಂಗಳ ಹಸುಗೂಸು ಸಮೇತ ಬೀದಿಗೆ ಬಿದ್ದಿದೆ ಕುಟುಂಬ. ಬೆಳಗಾವಿ ರಾಯಭಾಗದ ಅಲಕನೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಕಂಪನಿ ಸಾಲವನ್ನು ಕಟ್ಟಿರಲಿಲ್ಲ ಇವರು, ಅದಕ್ಕೋಸ್ಕರ ಈ ರೀತಿಯಾದ ಕ್ರಮ. ಬಟ್ಟೆ ಪಾತ್ರೆಗಳನ್ನು ಹೊರಗಾಕಿ ಸಿಬ್ಬಂದಿಗಳು ಈ ರೀತಿಯಾದ ಕೃತ್ಯವನ್ನು ಮೆರೆದಿದ್ದಾರೆ. ಮನೆ ಹೊರಗೆ ಊಟ ನಿದ್ರೆ ಇಲ್ಲದೆ ರಾತ್ರಿಯನ್ನು ಕಳೀತಾ ಇದೆ ಈ ಕುಟುಂಬ ಹಸುಗೂಸಿನ ಜೊತೆಗೆ. ಹೊಟ್ಟೆಗೆ ಇಟ್ಟಿಲ್ಲದೆ ರಾತ್ರಿ ಕಳೆದು ಹಸುಗೂಸು ಕೂಡ ತೊಂದರೆಯನ್ನು ಅನುಭವಿಸ್ತಾ ಇದೆ. ಚಳಿಯಿಂದ ಬಳಲಿ ಹೋಗ್ತಾ ಇದೆ ಆ ಹಸುಗೂಸು. ಅನಾರೋಗ್ಯದಿಂದ ಕೂಡ ಬಳಲ್ತಾ ಇದೆ. ತಂದೆಯ ಚಿಕಿತ್ಸೆಗಾಗಿ ಸಾಲ ಮಾಡಿರ್ತು ಈ ಕುಟುಂಬ. ಹಾರೋಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ಒಂದು ಫೈನಾನ್ಸ್ ಕಂಪನಿ ಸಾಲ ಕೊಟ್ಟಿರುತ್ತೆ, ಆ ಸಾಲವನ್ನು ಸರಿಯಾದ ರೀತಿಯಲ್ಲಿ ಕಟ್ಟಿಲ್ಲ ಅಂತ ಹೇಳಿ ಈ ರೀತಿಯಾದಂತಹ ಕ್ರಮ. ಮನೆಯನ್ನೇ ಸೀಸ್ ಮಾಡಿದ್ದಾರೆ. ಆ ಮನೆಯವರು ಈಗ ಬೀದಿಯಲ್ಲಿದ್ದಾರೆ. ಅದು ಕೂಡ ಒಂದು ಚಿಕ್ಕ ಮಗು ಹಸುಗೂಸಿನ. ಬರೀ ಕೇವಲ ಆ ಮಗುವಿಗೆ ಆಗಿರುವಂಥದ್ದು 3 ತಿಂಗಳು. ಒಂದು ಮಾನವೀಯತೆಯನ್ನು ಮರೆತು ನಡೆದುಕೊಂಡಿದ್ದಾರೆ ಇಲ್ಲಿ ಫೈನಾನ್ಸ್ ಕಂಪನಿಯ ಕೆಲಸಗಾರರು, ಸಿಬ್ಬಂದಿಗಳು. ಏನಿದೆ ಬಾಣಂತಿ ಅಂತಲೂ ನೋಡಿದೆ, 3 ತಿಂಗಳ ಮಗು ಇದೆ ಅಂತಲೂ ಲೆಕ್ಕಿಸದೆ ಬೀದಿಗೆ ತಳ್ಳಿದ್ದಾರೆ. ಪಾತ್ರೆಗಳನ್ನು, ಬಟ್ಟೆಗಳನ್ನು ಎಲ್ಲವನ್ನು ಕೂಡ ಹೊರಗಡೆ ಬಿಸಾಕಿದ್ದಾರೆ. ಮನೆಯನ್ನೇ ಸೀಸ್ ಮಾಡಿದ್ದಾರೆ. ಈ ರೀತಿಯಾದಂತಹ ಕಿರುಕುಳ ಸರ್ಕಾರ ಕಾನೂನು ಮಾಡಿದೆ ಈ ವಿಚಾರವಾಗಿ. ಯಾರೂ ಕೂಡ ದೌರ್ಜನ್ಯದಿಂದ ಕೇಳುವಂತಿಲ್ಲ ಸಾಲ ಕೊಟ್ಟ ಮೇಲೆ ಫೈನಾನ್ಸ್ ಅವರು. ಯಾಕಂದರೆ ಈ ಫೈನಾನ್ಸ್ ಅವರ ಕಿರುಕುಳದಿಂದ ಎಷ್ಟೋ ಜನ ಪ್ರಾಣವನ್ನು ಬಿಟ್ಟರು. ಇದಕ್ಕೋಗಿ ಒಂದು ಮಸೂದೆಯನ್ನು ಕೂಡ ತಂದರು. ಇಷ್ಟೆಲ್ಲ ಆದರೂ ಕೂಡ ಅವರಿಗೆ ಭಯ ಇಲ್ಲ, ಏನೂ ಕೂಡ ಇಲ್ಲ. ಬೆಳಗಾವಿಯ ರಾಯಭಾಗದ ಅಲಕನೂರಿನಲ್ಲೇ ಆಗಿರುವಂತಹ ಘಟನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.